ನಮಸ್ತೆ ಎಲ್ರಿಗೂ, ನಾನು ಶ್ವೇತಾ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ದೋಸೆ ಹಿಟ್ಟಿಲ್ಲ, ಏನಪ್ಪ ಮಾಡೋದು ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ, ಲಂಚ್ ಬಾಕ್ಸ್ಗೆ ಅಂತ ಅಂದಾಗ ಯಾವುದೇ ರೀತಿ ತಲೆ ಕೆಡಿಸ್ಕೊಂಡಂಗೆ ಈ ಥರ ಸೆಟ್ ದೋಸೆ ಮಾಡಿಕೊಡಿ. ತುಂಬ ಚೆನ್ನಾಗಿರುತ್ತೆ. ಬಾಯಲ್ಲಿಟ್ಟರೆ ಕರ್ಗೋಗೋ ಅಂತ ಅವಲಕ್ಕಿ ದೋಸೆ ತಕ್ಷಣಕ್ಕೆ ಎಷ್ಟು ಸಾಫ್ಟ್ ಆಗೈತೆ ಅಂತ ಅಂದರೆ ನೋಡಿ, ಎಷ್ಟು ಸಾಫ್ಟ್ ಆಗೈತೆ ಅಂದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಇದ್ರ ಜೊತೆಗೆ ನಾನು ಟೊಮೊಟೊ ಚಟ್ನಿ ಮಾಡಿದ್ದೆ. ಎರಡರ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು. ಮಕ್ಕಳಿಗೆ ಲಂಚ್ ಬಾಕ್ಸ್ ಕೊಟ್ಟರೆ ಖಂಡಿತ ಇದನ್ನು ಖಾಲಿ ಮಾಡ್ಕೊಂಡು ಬರ್ತಾರೆ. ನಾನು ಇದನ್ನು ಹೇಗೆ ಈಸಿಯಾಗಿ ಸಿಂಪಲಾಗಿ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ. ಮೊದಲಿಗೆ ನಾನು ಬೌಲ್ ತೊಗೊಂಡು 1 ಬಟ್ಲು ಆಗುವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿ ಆದರೂ ನಡೆಯುತ್ತೆ, ಪೇಪರ್ ಅವಲಕ್ಕಿ ಆದರೂ ನಡೆಯುತ್ತೆ, ಮನೇಲಿ ಯಾವುದಿರುತ್ತೋ ಅದು. ಒಂದು 2-3 ಸಲ ತೊಳೆದಿಟ್ಕೊಂಡು ಒಂದು 2 ನಿಮಿಷ ಆಗಿ ಬಿಡ್ತೀನಿ. ಇನ್ನೊಂದು ಪಾತ್ರೆ ತೊಗೊಂಡು ನಾನೇನು ತೊಳೆದಿಟ್ಟಿದ್ನಲ್ಲ ಆ ಅವಲಕ್ಕಿನ ಈ ಪಾತ್ರೆಗೆ ಹಾಕೋತೀನಿ. ಯಾವುದೇ ರೀತಿ ಗಡಿಬಿಡಿ ಇಲ್ದಂಗೆ ಈಸಿಯಾಗಿ ಮಾಡ್ಕೋಬೋದು. ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. 1 ಬಟ್ಲು ಅವಲಕ್ಕಿ ತೊಗೊಂಡೆ, 1 ಬಟ್ಲು ರವೆ ತೊಗೊಂಡಿದ್ದೀನಿ. ಅದೇ 1 ಬಟ್ಲಲ್ಲಿ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1 ಬಟ್ಲಾಗುವಷ್ಟು ಮೊಸರು ತೊಗೊಂಡಿದ್ದೀನಿ. ಮೊಸರು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊತೀನಿ. ಕ್ವಾಂಟಿಟಿ ಹೇಗೆ ಅಂದರೆ ಸ್ವಲ್ಪ ಅವಲಕ್ಕಿ ಜಾಸ್ತಿ, ಅದಕ್ಕಿಂತ ಕಮ್ಮಿ ರವೆ, ಅದಕ್ಕಿಂತ ಕಮ್ಮಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ರೆ ಸರಿ ಹೋಗುತ್ತೆ. ಯಾಕಂದರೆ ಸಾಫ್ಟಾಗಿ ಬರಬೇಕು ಅಂತಂದರೆ ಅವಲಕ್ಕಿ ಸ್ವಲ್ಪ ಜಾಸ್ತಿ ಆದರೆ ಚೆನ್ನಾಗಿರುತ್ತೆ. ನಾನೇನು ಮಿಕ್ಸ್ ಮಾಡಿಟ್ಟಿದ್ನಲ್ಲ ಅದನ್ನ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಬಟ್ಲಿಗೆ ಹಾಕ್ಕೊಂಡು ಎಷ್ಟು ನೈಸಿಗೆ ಆಗುತ್ತೋ ಅಷ್ಟು ನೈಸಿಗೆ ನೀರು ಹಾಕ್ಕೊಂಡು ನೈಸಿಗೆ ರುಬ್ಕೋಬೇಕಾಗುತ್ತೆ. 5 ನಿಮಿಷದಲ್ಲಿ ನಾವು ಇದನ್ನು ರೆಡಿ ಮಾಡಿಕೊಂಡು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೋಬೋದು. 2 ಸಲ ನನಗೆ ಬ್ಯಾಟರ್ ಆಗಿತ್ತು. ಒಂದು ಸಲ ನೈಸಿಗೆ ರುಬ್ಕೊಂಡು ಮತ್ತೆ 2ನೇ ಸಲ ಹಾಕ್ಕೊಂಡು ಸ್ವಲ್ಪ ನೀರಂಗೆ ಮಾಡ್ಕೊತಾ ಇದ್ದೀನಿ, ಗಟ್ಟಿ ಮಾಡ್ಕೊತಾ ಇಲ್ಲ. ಯಾಕಂದರೆ ನಾವು ದೋಸೆ ಹಿಟ್ಟನ್ನ ಹಾಕಿ ಈ ಥರ ಹರಡೋದು ಬೇಡ, ಹಾಗೆ ಹಾಕಿದ್ರೆ ನೀಟಾಗಿ ಅದೇ ಹರಡ್ಕೋಬೇಕು. ಅಷ್ಟು ತೆಳ್ಳಗಿದ್ರೆ ಸಾಕಾಗುತ್ತೆ. ನೋಡಿ, ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತೇಳಿ ಉಪ್ಪು ಹಾಕ್ಕೊಂಡು ಸೌಟಲ್ಲಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಅದೊಂದು 2 ನಿಮಿಷ ಹಾಗೆ ನೆನೆಯೋಕೆ ಬಿಡೋಣ. ಅಷ್ಟರಲ್ಲಿ ದಿಢೀರಾಗಿ ಮಾಡುವಂಥ ಟೊಮೊಟೊ ಚಟ್ನಿ. ಖಾರಕ್ಕೆ ಒಣಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿ ಹಾಕೋಬೇಕಾಗುತ್ತೆ. 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ನಿಜವಾಗ್ಲೂ ಈ ದೋಸೆಗೆ ಈ ಚಟ್ನಿ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿತ್ತು. ಒಂದು 3-4 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, 1 ಸಣ್ಣದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಇವೆಲ್ಲನೂ ಚೆನ್ನಾಗಿ ಕೆಂಪಾಗಂಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಜಾಸ್ತಿನೇ ಹಾಕೋಬೋದು, ಚೆನ್ನಾಗಿರುತ್ತೆ. ಇಲ್ಲಿ ನಾನು 2 ಟೊಮೊಟೊ ತೊಗೊಂಡಿದ್ದೆ. 2 ಟೊಮೊಟೊನ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು, ಸ್ವಲ್ಪ ಸಾಫ್ಟ್ ಆಗಬೇಕು. ಇದಕ್ಕೆ ಯಾವುದೇ ರೀತಿ ತೆಂಗಿನಕಾಯಿ ಬಳಸೋದಿಲ್ಲ. ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಮತ್ತು ಬೇಗ ಅಳಿಸೋಗೋದಿಲ್ಲ. ಹಾಗಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿ ಬಟ್ಲಿಗೆ ಹಾಕ್ಕೊಂಡು ನಾನು ಅದನ್ನು ನೈಸಿಗೆ ರುಬ್ಕೋತೀನಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಕಲರ್ಫುಲ್ ಆದಂಥ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಟೊಮೊಟೊ ಚಟ್ನಿ ರೆಡಿ ಆಯಿತು. ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಮಾಡ್ಕೋಬೋದು. ನಾನು ಲಂಚ್ ಬಾಕ್ಸಿಗೆ ಕಟ್ಟೋದ್ರಿಂದ ಇಷ್ಟು ಗಟ್ಟಿ ಮಾಡಿಕೊಂಡೆ. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡ್ರೆ ತೆಳ್ಳಗಿರುತ್ತೆ. ಈ ಕಡೆ ಪ್ಯಾನ್ನ ಕೂಡ ನಾನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಸ್ವಲ್ಪ ಎಣ್ಣೆ ಸವರಿದ್ದೀನಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಸೌಟಲ್ಲೇ ಬಿಡಬೇಕಾಗುತ್ತೆ, ಹರಡಕ್ಕೆ ಹೋಗಬಾರ್ದು. ಯಾಕಂದರೆ ನಾವು ತೆಳ್ಳು ಮಾಡ್ಕೊಂಡಿರೋದ್ರಿಂದ ಅದೇ ಹರಡ್ಕೊಂಡು ಚೆನ್ನಾಗಿ ದಪ್ಪದಾಗಿ ಬರುತ್ತೆ. ನಮ್ಗೆ ಸ್ವಲ್ಪ ದಪ್ಪ ಬೇಕು ಅಂತಂದರೆ ಒಂದು 2 ಸೌಟ್ ಹಾಕ್ಬೋದು. ತೆಳ್ಳಗೆ ಬೇಕು ಅಂತಂದರೆ 1 ಸೌಟ್ ಹಾಕಿ ಪ್ಲೇಟ್ನ ಮುಚ್ಚಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ 2 ಸೈಡು ಬೇಯಿಸಬೇಕಾಗುತ್ತೆ. ಯಾವುದೇ ರೀತಿ ಕಿತ್ತೋಗುತ್ತೆ ಅನ್ನೋ ಭಯ ಬೇಡ. ಎಷ್ಟು ಸಾಫ್ಟಾಗಿತ್ತು ಅಂತಂದರೆ ಕೈಯಲ್ಲಿ ಮುಟ್ಟೋಕ್ಕೂ ಆಗ್ತಿರಲಿಲ್ಲ, ಅಷ್ಟು ಸಾಫ್ಟಾಗಿತ್ತು. ಮಾತ್ರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅವಲಕ್ಕಿ ರವೆ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು. ಯಾವುದೇ ರೀತಿ ನೆನೆಸದೇ ಇದ್ರೂ ದೋಸೆನ ಈಸಿಯಾಗಿ ಇನ್ಸ್ಟೆಂಟಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ವೀಡಿಯೋದಲ್ಲಿ ನಾನು ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಬೆಳಗ್ಗೆ ಗಡಿಬಿಡಿಲಿ ಈ ದೋಸೆನ ಒಂದು ಸಲ ಮಾಡಿಕೊಡಿ, ಎಲ್ರಿಗೂ ಇಷ್ಟ ಆಗುತ್ತೆ. 2 ಸೈಡು ಇದನ್ನು ಚೆನ್ನಾಗಿ ಬೇಯಿಸಬೇಕಾಗುತ್ತೆ. ಯಾಕಂದರೆ ರವೆ ಅವಲಕ್ಕಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಯೋದಕ್ಕೆ. ಬೇಯ್ತಾ ಇದ್ದಂಗೆ ನಿಜ ಹೇಳ್ಬೇಕಂತಂದರೆ ನನ್ನ ಮಗ ಖಾಲಿ ಮಾಡ್ತಾ ಬಂದ. ಯಾಕಂದರೆ ಸ್ಕೂಲಿಗೆ ಟೈಮ್ ಆಗಿರೋದ್ರಿಂದ ಅವನು 2 ದೋಸೆ ತಿಂದ. ಮತ್ತು 2 ದೋಸೆ ನಾನು ಟಿಫನ್ ಬಾಕ್ಸಿಗೆ ಕಟ್ಟಿದ್ದಾಯಿತು. ನೋಡಿ, ನಾನು ಹಾಕ್ತಾಯಿದ್ದೆ, ಅವ್ನು ಖಾಲಿ ಮಾಡ್ತಾಯಿದ್ದೆ. ಯಾಕಂದರೆ ಅಷ್ಟು ಸಾಫ್ಟಾಗಿ ಬಂದಿತ್ತು. ಚಟ್ನಿಗೂ ದೋಸೆಗೂ ಕಾಂಬಿನೇಷನ್ ತುಂಬಾ ಚೆನ್ನಾಗಾಗಿತ್ತು. ಖಂಡಿತ ಇದನ್ನು ದೊಡ್ಡವರು, ವಯಸ್ಸಾಗಿರೋರು, ಅಗ್ಯೋಕ್ಕಾಗಲ್ಲ ಅನ್ನೋರಿಗೂ ಕೂಡ ಇದನ್ನು ನೀವು ಮಾಡಿಕೊಡ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಪ್ಲೈನ್ ದೋಸೆ ಒಂದು 4 ಮಾಡಿಕೊಂಡೆ. ಇದಕ್ಕೆ ನಾನು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಮಸಾಲೆ ದೋಸೆ ಥರ ಮಾಡ್ಕೊತಾ ಇದ್ದೀನಿ. ಮಸಾಲೆ ಅಂತ ಅಂದರೆ ಈರುಳ್ಳಿ ಸೆಟ್ ದೋಸೆ ಥರ ಮಾಡ್ಕೊತಾ ಇದ್ದೀನಿ. ನೋಡಿ, ಅದನ್ನು ಹಾಕ್ಕೊಂಡು ಹಿಟ್ಟು ಹಾಕ್ಕೊಂಡು 2 ಸೌಟ್ ಹಿಟ್ಟು ಹಾಕ್ಕೊಂಡೆ. 1 ಹಿಡಿ ಆಗುವಷ್ಟು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂಥ ಅದನ್ನು ಇದ್ರ ಮೇಲೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪ್ಲೇಟ್ ಮುಚ್ಚಿ 2 ಸೈಡು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸಬೇಕಾಗುತ್ತೆ. ಯಾಕಂದರೆ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೋಡಿ, ಎಷ್ಟು ಚೆನ್ನಾಗಾಗಿತ್ತು ಅಂತಂದರೆ ತುಂಬಾ ಚೆನ್ನಾಗಾಗಿತ್ತು. ಖಂಡಿತ ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ. ನಾವು ಇದನ್ನ ಎಷ್ಟು ರೋಸ್ಟ್ ಮಾಡ್ತೀವೋ ಅಷ್ಟು
ತುಂಬ ಚೆನ್ನಾಗಿರುತ್ತೆ. ನಾನು ಸೆಟ್ ದೋಸೆ ಕೂಡ ಮಾಡಿಕೊಂಡೆ, ಹಾಗೆ ಈರುಳ್ಳಿ ದೋಸೆ ಕೂಡ ಮಾಡಿಕೊಂಡೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದಿಢೀರಾಗಿ ಇನ್ಸ್ಟೆಂಟಾಗಿ ರವೆ ಮತ್ತು ಅವಲಕ್ಕಿ ಹಾಕಿ ಯಾವ ರೀತಿ ದೋಸೆ ಮಾಡೋದಂತ ವಿಡಿಯೋ ಶೇರ್ ಮಾಡಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹೋಗುತ್ತೆ, ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಹೋಗುತ್ತೆ. ಖಂಡಿತ ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಇವತ್ತಿನ ನನ್ನ ದಿಢೀರ್ ಇನ್ಸ್ಟೆಂಟ್ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ, ಇನ್ನೂ ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳಿಕೊಂಡು ಸಿಂಪಲ್ ಆಗಿರೋವಂಥ ವೀಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹೈಪ್ ಬಟನ್ ಬಂದಿರೋದ್ರಿಂದ ಖಂಡಿತ ಕೊಡದೆ ಹೋಗಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.